ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸರ್ಕಾರದ ಹಣ ಯಾವುದಕ್ಕೆ ಬಳಕೆಯಾಗುತ್ತಿದೆ ತಿಳಿಯುತ್ತಿಲ್ಲ. ಲೋಣಿ ಗ್ರಾಮಸ್ಥರ ಅಳಲು. ಲೋಣಿ ಗ್ರಾಮದ ಮಧ್ಯಭಾಗದಿಂದ ಉಮ್ರಾಣಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕೊಳಚೆ ನೀರು ತುಂಬಿ ಗಬ್ಬೆದ್ದಿದೆ. ಇದನ್ನು ಇಲ್ಲಿನ ಅಧಿಕಾರಿಗಳಿಗೆ, ಸದಸ್ಯರಿಗೆ ತಿಳಿಸಿದರೆ ಸಮಸ್ಯೆಗೆ ಯಾವುದೇ ರೀತಿಯ ಸ್ಪಂದನೆ ಕೊಡುತ್ತಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಹಿರಿಯರು ಹಾಗೂ ವಿಜಯಪುರ ಜಿಲ್ಲಾ ಭೀಮ್ ಆರ್ಮಿ ಸಂಚಾಲಕರಾದ ರುದ್ರೇಶ್ ಬನ್ಸೋಡೆ ಅವರು ಆರೋಪಿಸಿದರು. ಗ್ರಾಮದಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲದಂಗೆ ಆಗಿದೆ. ಇದೇ ರಸ್ತೆಯ ಮೇಲೆ ಮೆಂಬರ್ ಹಾಗೂ ಪಿಡಿಒ ನೋಡಿಯೋ ನೋಡಲಾರದ ಹಾಗೆ ಹೋಗುತ್ತಾರೆ. ನಮ್ಮ ಕಷ್ಟ ಯಾರಿಗೆ ಹೇಳುವುದು ಎಂದು ಗ್ರಾಮದ ಯುವ ನೇತಾರ ಗಫೂರ್ ಸಾಬ್ ಕಡ್ನಿ ತಮ್ಮ ಅಳಲನ್ನು ತೋಡಿಕೊಂಡರು. ಲೋಣಿ ಗ್ರಾಮದವರೇ ಅಭಿವೃದ್ಧಿ ಅಧಿಕಾರಿಗಳು ಇದ್ದರೂ ಯಾವುದೇ ತರಹದ ಸ್ವಚ್ಛತೆ ಕಾರ್ಯಗಳು ನಡೆದಿಲ್ಲ. ಕೇಳಿದರೆ ಉಡಾಫಿ ಉತ್ತರ ಕೊಡುತ್ತಾರೆ. ದಿನಾಲು ರೈತರು, ಹಿರಿಯರು, ಕೂಲಿ ಕಾರ್ಮಿಕರು ಇದೇ ರಸ್ತೆಯಿಂದ ಹೋಗುತ್ತಾರೆ. ನಮ್ಮ ಮನೆಯ ಮುಂದೆ ಗ್ರಾಮದ ಕೊಳಚೆ ನೀರು ಸಂಗ್ರಹವಾಗಿದೆ. ಮನೆಯಲ್ಲಿ ಗರ್ಭಿಣಿ, ಚಿಕ್ಕ ಚಿಕ್ಕ ಮಕ್ಕಳು ಇದ್ದು ದಿನಾಲು ನಮಗೆ ಗಬ್ಬು ವಾಸನೆಯಿಂದ ಬೇಸರವಾಗಿದೆ. ಇದನ್ನು ತಿಳಿಸಿದರೂ ಇಲ್ಲಿನ ಪಿಡಿಒ ಸಾಹೇಬರು ಯಾವುದೇ ರೀತಿಯ ಸ್ಪಂದನೆ ಮಾಡುತ್ತಿಲ್ಲ. ಕೂಡಲೇ ಮೇಲಾಧಿಕಾರಿಗಳು ಇದನ್ನು ಪರಿಶೀಲಿಸಿ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಗಫೂರ್ ಸಾಬ್ ಕಡ್ನಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ತುಂಬ ಹೊಲಸು ರಾಜಕಾರಣ ತುಂಬಿದೆ. ಅದರ ಜೊತೆಗೆ ಗ್ರಾಮದಲ್ಲಿ ಹೊಲಸು ನೀರು ತುಂಬಿದೆ. ರೋಗಗಳು ಬಂದು ನಾವೆಲ್ಲ ಸಾಯುವ ಪರಿಸ್ಥಿತಿಯಲ್ಲಿದ್ದೇವೆ. ಹಾಗಾದರೆ ಸರ್ಕಾರದ ದುಡ್ಡು ಎಲ್ಲಿ ಹೋಯಿತು ಎಂದು ಸಿದ್ದರಾಮ್ ಮಾಳಬಾಗಿ ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ನೀಲಪ್ಪ ಮಾಶಾಳ್, ಶ್ರೀಶೈಲ್ ಖೈನೂರ್, ಧೂಳಪ್ಪ, ರೇವಯ್ಯ ಹಿರೇಮಠ್, ಸಿದ್ದರಾಮ ಝಳಕಿ, ಹಾರೂನ್ ಕಡ್ನಿ, ಹಾದೇಸಾ ಪಠಾಣ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್. ಏನ್ರಿ ಮೇನ್ ರೋಡ್ ಇದು? ಲೋಣಿ ಟು ಉಮ್ರಾಣಿ. ಬರ್ತಾರ, ವಯಸ್ಸಾದವ್ರು ಬರ್ತಾರ. ದಿನ ನೀವು ಮಾಡ್ತೀರಿ ಪಂಚಾಯತ್ರಿಗೆ ಹೇಳ್ರಿ.